ಇನ್ನು ರವಿಕುಮಾರ್ ಆಡಿದಂತಹ ಮಾತು ಅವರಿಗೆ ಶೋಭೆ ತರೋದಿಲ್ಲ. ಅವರ ಹೇಳಿಕೆಗೆ ಕಾನೂನು ತನ್ನ ಕೆಲಸ ಮಾಡುತ್ತೆ ಅಂತ ವಿಜಯನಗರದಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಿಂದೆ ಮಹಿಳಾ ಅಧಿಕಾರಿಗೆ ಪಾಕಿಸ್ತಾನ ಲಿಂಕ್ ಇದೆ ಅಂತ ಹೇಳಿದ್ರು. ಈಗ ಸರ್ಕಾರದ ಕಾರ್ಯದರ್ಶಿಗೆ ಹೀಗೆ ಮಾತನಾಡಿದ್ದಾರೆ. ತಾವು ಮತ್ತೊಮ್ಮೆ ಈ ರೀತಿಯಲ್ಲಿ ಮಾತನಾಡಬಾರದು ಅಂತ ಇದೀಗ ರವಿಕುಮಾರ್ ಆಡಿದಂತಹ ಮಾತಿನ ಬಗ್ಗೆ ಸಂತೋಷ್ ಲಾಡ್ ಮಾತನಾಡಿರುವಂಥದ್ದು. ಕೌನ್ಸಿಲಲ್ಲಿ ಮಾತನಾಡೋದು ನಾವು ನೋಡಿದ್ವಿ. ಈ ಥರ ಮಾತನಾಡ್ತಕ್ಕಂಥ ಎರಡನೇ ಬಾರಿ ಇದು. ಮೊನ್ನೆ ಯಾವುದೋ ಒಂದು IAS ಆಫೀಸರ್ಗೆ ಅವಳು ಮುಸ್ಲಿಮು ಪಾಕಿಸ್ತಾನ ಅಂತ ಹೇಳ್ತಕ್ಕಂಥದ್ದು, ಚೀಫ್ ಸೆಕ್ರೆಟರಿ ಬಗ್ಗೆ ಹಿಂಗೆ ಹೇಳ್ತಕ್ಕಂಥದ್ದು, ಇದು ಯಾವ ಮಟ್ಟಕ್ಕೆ ರಾಜಕೀಯ ಹೋಗಿದೆ, ಏನು ಅರ್ಥ ಏನಿದೆ ಅದು ನೋಡ್ರಿ. BJP-ಯರಾಗಿರಲಿ ಕಾಂಗ್ರೆಸ್ ಆಗಿರಲಿ ಯಾವುದೇ ರಾಜಕಾರಣಿಗಳು ನಾವು ಬಂದಿರತಕ್ಕಂಥದ್ದು ರಿಫಾರ್ಮ್ಸ್ ಮಾಡಲಿಕ್ಕೆ ಅಲ್ವಾ. ನಾವು ಬಂದಿರತಕ್ಕಂಥದ್ದು ಏನೋ ನಮಗೆ ಏನು ದೇವರು ಒಂದು ಅವಕಾಶ ಕೊಟ್ಟಿರ್ತಾನೆ, ಅದರಲ್ಲಿ ನಾವೇನೋ ಸಮಾಜದಲ್ಲಿ ಒಂದು ಬದಲಾವಣೆ ತರಲಿಕ್ಕೆ. ಇದು ವೈಯಕ್ತಿಕ ಮಾತಾಡಿ ಈ ಥರ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಜನರು ಅರ್ಥ ಮಾಡ್ಕೋಬೇಕು. ಬಟ್ ನಿಮ್ಮ ಮುಖಾಂತರ ಅವ್ರಿಗೆ ಮನವಿ ಮಾಡ್ಕೊಳ್ತಕ್ಕಂಥದ್ದು ಇಷ್ಟೇ, ನಾಟ್ ಓನ್ಲಿ ಹಿಮ್ ಎವ್ರಿಬಡಿ, ಬಟ್ ವಿಶೇಷವಾಗಿ ರವಿ ಅವರಿಗೆ ಮನವಿ ಮಾಡ್ಕೊಳ್ತಕ್ಕಂಥದ್ದು ಈ ಥರ ಮಾತಾಡೋದ್ರಿಂದ ವಾಟ್ ಇಸ್ ಇಮೇಜ್ ಯು ಆರ್ ಗೋಯಿಂಗ್ ಟು ಬಿಲ್ಡ್. ಅಲ್ಟಿಮೇಟ್ಲಿ ಏನು ನಾವೆಲ್ಲ ರಾಜಕೀಯ ಪಕ್ಷಗಳು ದೇಶದ ಹೊರಗಿದ್ದೀವಿ, ದೇಶದ ಒಳಗಿದ್ದೀವಲ್ಲ, ಎಷ್ಟೇ ಡಿಫ್ರೆನ್ಸ್ ಇದ್ದರೂ ಕೂಡ ಒಂದು ಡೆಕರಮ್ ಇರಬೇಕು. ಪರ್ಸ್ನಲ್ ಯಾವಾಗಲೂ ಯಾರಿಗೆ ಅಟ್ಯಾಕ್ ಮಾಡ್ತಕ್ಕಂಥದ್ರಲ್ಲಿ ಒಂದು ಲಿಮಿಟ್ ಇರಬೇಕು. ಅದು ಲಿಮಿಟ್ ಕ್ರಾಸ್ ಮಾಡಿದ್ರೆ ದೆನ್ ಇಟ್ಸ್ ಅ ಮಾಕ್ರಿ ಆಫ್ ಡೆಮೋಕ್ರಸಿ ಆಗುತ್ತೆ ಅಂತ ಈ ಸಂದರ್ಭ ಹೇಳಿಕೆ.